ಪ್ರಿಯ ಸ್ನೇಹಿತರೆ, ವಿಜಯಸಿರಿ ನ್ಯೂಸ್ಗೆ ಸ್ವಾಗತ. ನಾನು ಮಂಜುನಾಥ್ ಯಲ್ಲಾಪುರದ. ಮುಂಗಾರು ಹಂಗಾಮಿನಲ್ಲಿ ಕಾಲಕಾಲಕ್ಕೆ ಉತ್ತಮವಾದ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಸಾಗುವಳಿ ವಿಸ್ತೀರ್ಣದ ಭೂಪ್ರದೇಶದಲ್ಲಿ ಈಗಾಗಲೇ ಭರ್ಜರಿಯಾಗಿ ಬಿತ್ತನೆಯಾಗಿದೆ. ಜೊತೆಗೆ ಕಳೆದ 1 ತಿಂಗಳಿನಿಂದಲೂ ಆಗಾಗ್ಗೆ ಸುರಿಯುತ್ತಿರುವ ಮಳೆಯಿಂದಾಗಿ ಜಮೀನುಗಳಲ್ಲಿ ಬಿತ್ತನೆಯಾಗಿರುವ ಬೆಳೆಯೂ ಸಹ ನಳನಳಿಸುತ್ತಿದೆ. ಆದರೆ ಬೆಳವಣಿಗೆಯ ಹಂತದಲ್ಲಿರುವ ಬೆಳೆಗಳಿಗೆ ಮೇಲ್ಗೊಬ್ಬರದ ರೂಪದಲ್ಲಿ ಯೂರಿಯಾ ರಸಗೊಬ್ಬರವನ್ನು ಬೆಳೆಗಳಿಗೆ ಪೂರೈಸದಿರುವ ಹಿನ್ನೆಲೆಯಲ್ಲಿ ಬಿತ್ತನೆಯಾಗಿರುವ ಬೆಳೆಗಳು ಬರಾಪುರ ಕುಂಠಿತವಾಗಿವೆ. ಹೀಗಾಗಿ ಬೆಳೆಗಳಿಗೆ ಯೂರಿಯಾ ರಸಗೊಬ್ಬರ ಪೂರೈಕೆ ಮಾಡುವ ನಿಟ್ಟಿನಲ್ಲಿ ರೈತಾಪಿ ಸಮುದಾಯ ಪರದಾಟ ನಡೆಸುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯೂರಿಯಾ ಗೊಬ್ಬರಕ್ಕಾಗಿ ಸರ್ಕಾರಿ ಸ್ವಾಮ್ಯದ ಸಹಕಾರಿ ಸಂಘಗಳೂ ಸೇರಿದಂತೆ ಖಾಸಗಿ ರಸಗೊಬ್ಬರ ಮಾರಾಟದ ಅಂಗಡಿಗಳ ಮುಂದೆ ದಿನಗಟ್ಟಲೆ ಸಾಲುಗಟ್ಟಿ ನಿಲ್ಲುವ ದೃಶ್ಯ ಈಗ ಎಲ್ಲೆಲ್ಲೋ ಸಾಮಾನ್ಯವಾಗಿದೆ. ಈ ಕುರಿತಂತೆ ಒಂದು ವರದಿ ಇಲ್ಲಿದೆ. ಪ್ರಿಯರೇ, ಆ ಸುದ್ದಿಯನ್ನು ನೋಡುವ ಮುನ್ನ ತಾವಿನ್ನೂ ವಿಜಯಸಿರಿ ನ್ಯೂಸ್ ಚಾನೆಲ್ ಅನ್ನ ಮೊದಲ ಸಲ ವೀಕ್ಷಿಸುತ್ತಿದ್ದರೆ ಈ ವಿಡಿಯೋ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಕೂಡಲೇ ವಿಜಯಸಿರಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಿನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ವಿಜಯಸಿರಿ ನ್ಯೂಸ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ನ ಎಕ್ಸ್ ಖಾತೆಗಳನ್ನು ಫಾಲೋ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ತಮ್ಮ ಈ ಔದಾರ್ಯವೇ ವಿಜಯಸಿರಿ ನ್ಯೂಸ್ ಹೊಸತನಕ್ಕೆ ಸ್ಫೂರ್ತಿ, ಪ್ರೇರಣೆ ಎಂಬ ಆಶಯ ನಮ್ಮದು. ಈಗ ಅನ್ನದಾತರು ಯೂರಿಯಾ ರಸಗೊಬ್ಬರಕ್ಕಾಗಿ ನಡೆಸುತ್ತಿರುವ ಪರದಾಟ ಕುರಿತ ಸುದ್ದಿಯ ಟಾಪಿಕ್ಗೆ ಬರೋಣ. ಹೌದು ಗೆಳೆಯರೆ, ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಹೋಬಳಿಯಾದ್ಯಂತ ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಪರದಾಟ ನಡೆಸುತ್ತಿರುವ ಸನ್ನಿವೇಶ ಸೃಷ್ಟಿಯಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಸಕಾಲಕ್ಕೆ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಸಾಗುವಳಿ ಪ್ರದೇಶ ಬಹುತೇಕ ಬಿತ್ತನೆಯಾಗಿದೆ. ಬೆಳೆಗಳು ಸಹ ಬೆಳೆದು ನಿಂತಿವೆ. ಆದರೆ ಭೂಮಿಯಲ್ಲಿನ ಫಲವತ್ತತೆಯ ಕೊರತೆಯಿಂದಾಗಿ ಬೆಳೆದು ನಿಂತಿರುವ ಪೈರು ಬೆಳವಣಿಗೆಯಲ್ಲಿ ಮಾತ್ರ ಕುಂಠಿತಗೊಂಡಿವೆ. ಹೀಗಾಗಿ ರೈತರು ತಮ್ಮ ಬೆಳೆಗಳಿಗೆ ಯೂರಿಯಾ ರಸಗೊಬ್ಬರ ಪೂರೈಸಲು ಮುಂದಾಗಿದ್ದಾರೆ. ಆದರೆ ಯೂರಿಯಾ ರಸಗೊಬ್ಬರದ ಕೊರತೆ ರೈತಾಪಿ ಸಮುದಾಯದ ಮೇಲೆ ಬರೆಳೆದಂತಾಗಿದೆ. ಹೋಬಳಿ ವ್ಯಾಪ್ತಿಯ ಅರಸೀಕೆರೆ, ಉಚ್ಚಂಗಿದುರ್ಗ, ತೌಡೂರು, ಪುಣಬಘಟ್ಟ, ಹೊಸಕೋಟೆ ಗ್ರಾಮಗಳ ಸಹಕಾರಿ ಸಂಘಗಳಲ್ಲಿ ಯೂರಿಯಾ ರಸಗೊಬ್ಬರ ದಾಸ್ತಾನು ಇಲ್ಲದಂತಾಗಿದೆ. ಜೊತೆಗೆ ಈ ಭಾಗದ ಬಹುತೇಕ ಖಾಸಗಿ ರಸಗೊಬ್ಬರ ಮಾರಾಟಗಾರರ ಅಂಗಡಿಗಳಲ್ಲಿಯೂ ಸಹ ಯೂರಿಯಾ ರಸಗೊಬ್ಬರ ದೊರೆಯುತ್ತಿಲ್ಲ. ವಾರದಲ್ಲಿ 1-2 ಲಾರಿ ಲೋಡ್ ಬಂದರೆ ಸಾಕು, ಕಣ್ಮುಚ್ಚಿ ತೆರೆಯುವುದರೊಳಗಾಗಿ ಯೂರಿಯಾ ರಸಗೊಬ್ಬರ ಖಾಲಿಯಾಗಿ ಬಿಡುತ್ತದೆ. ಸರ್ಕಾರ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳ ಒಣಗೇಡಿತನದ ಪರಿಣಾಮ ಅನ್ನದಾತರು ಅಲೆದಾಟ ನಡೆಸಬೇಕಾದ ಪರಿಸ್ಥಿತಿ ಒಂದೆಡೆಯಾದರೆ, ಮತ್ತೊಂದೆಡೆ ಜಮೀನುಗಳಲ್ಲಿ ಬೆಳೆದು ನಿಂತಿರುವ ಬೆಳೆಯ ಇಳುವರಿ ಕುಂಠಿತಗೊಳ್ಳುವ ಆತಂಕ ಅನ್ನದಾತರಲ್ಲಿ ಮನೆ ಮಾಡಿದೆ. ಅರಸೀಕೆರೆ ಹೋಬಳಿ ಸೇರಿದಂತೆ ತಾಲೂಕಿನ 4 ಹೋಬಳಿ ವ್ಯಾಪ್ತಿಯಲ್ಲಿಯೂ ಅತಿ ಹೆಚ್ಚು ಮಳೆಯಾಗುತ್ತದೆ. ಬಿತ್ತನೆಯಾಗಿರುವ ಮೆಕ್ಕೆಜೋಳ, ರಾಗಿ, ಹೈಬ್ರಿಡ್ ಜೋಳ ಹಾಗೂ ಶೇಂಗಾ ಸೇರಿದಂತೆ ವಿವಿಧ ಬೆಳೆಗಳನ್ನು ರೈತರು ಬೆಳೆದಿದ್ದಾರೆ. ಆದರೆ ಮೇಲ್ಗೊಬ್ಬರವನ್ನಾಗಿ ಬೆಳೆಗಳಿಗೆ ಪೂರೈಸಿದರೆ ಮಾತ್ರ ಉತ್ತಮ ಇಳುವರಿ ಪಡೆಯಲು ಸಾಧ್ಯ. ಆದರೆ ಮಾರುಕಟ್ಟೆಯಲ್ಲಿ ಯೂರಿಯಾ ರಸಗೊಬ್ಬರ ದೊರಕುತ್ತಿಲ್ಲ. ಆದರೆ ಅಧಿಕಾರಿಗಳು ಮಾತ್ರ ಯೂರಿಯಾ ರಸಗೊಬ್ಬರ ಕೊರತೆ ಇಲ್ಲ ಎಂದು ಹೇಳಿಕೆ ನೀಡುತ್ತಾರೆ. ಅಧಿಕಾರಿಗಳ ಹೇಳಿಕೆಗೂ ಈ ವಾಸ್ತವ ಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಕೂಡಲೇ ಇಂಥ ಉಡಾಫೆತನದ ಹೇಳಿಕೆಗಳನ್ನು ನೀಡುವುದನ್ನು ತಕ್ಷಣ ನಿಲ್ಲಿಸಿ ಯೂರಿಯಾ ರಸಗೊಬ್ಬರ ಸಮರ್ಪಕವಾಗಿ ದೊರೆಯುವಂತೆ ಕ್ರಮವಹಿಸಬೇಕು. ಇಲ್ಲವಾದಲ್ಲಿ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂದು ಎಚ್ಚರಿಕೆ ನೀಡುತ್ತಾರೆ ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾ ಘಟಕದ ಸಂಘಟನೆಯ ಅಧ್ಯಕ್ಷ ಗುಡಿಹಳ್ಳಿ ಆಲೇಶ್ ಅವರು. ಹರಪನಹಳ್ಳಿ ತಾಲೂಕು ಹಿಂದುಳಿದ ತಾಲೂಕು. ಅತಿ ಹೆಚ್ಚು ಸಣ್ಣ ಮತ್ತು ಅತಿ ಸಣ್ಣ ರೈತರು ವಾಸಿಸುವ ಹರಪನಹಳ್ಳಿ ತಾಲೂಕು. ಈಗ ಇತ್ತೀಚಿನ ದಿನಗಳಲ್ಲಿ ಈ ವರ್ಷದಲ್ಲಿ ಮುಂಗಾರು ಮಳೆ ಅತಿ ಹೆಚ್ಚು ಮಳೆಯಾಗಿ ಬಿತ್ತನೆ ಕೂಡ ಚೆನ್ನಾಗಾಗಿದೆ. ಮೆಕ್ಕೆಜೋಳ, ಊಟುಜೋಳ, ರಾಗಿ, ಶೇಂಗಾ ಬೆಳೆಗಳು ಒಟ್ಟು ಬೆಳೆಗಳು ಮಳೆಯಿಂದ ಲಾಸ್ ಆಗಿದೆ. ಮತ್ತು ಇನ್ನುಳಿದ ಬೆಳೆಗಳಿಗೆ ಅತ್ಯವಶ್ಯಕವಾಗಿ ವೀರ್ಯ ಗೊಬ್ಬರ ಅವಶ್ಯಕವಾಗಿ ಬೇಕಾಗಿದೆ. ಮಳೆ ಅತಿ ಹೆಚ್ಚಾಗಿದ್ದರಿಂದ ವೀರ್ಯ ಗೊಬ್ಬರ ಹಾಕಿದ್ರೆ ಮಾತ್ರ ಬೆಳೆ ಬರ್ತದೆ. ಹಾಗಾಗಿ ನಮ್ಮ ಕೃಷಿ ಇಲಾಖೆ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅವರಿಗೆ ವೀರ್ಯ ಗೊಬ್ಬರ ನಾವು ಒಂದು ಭಾಳ ಸ್ಟಾಕ್ ಇದೆ, ಎಲ್ಲರಿಗೂ ಸಿಗ್ತೈತಿ, ಸರಳ ಸಿಗ್ತೈತೆ ಅಂತೇಳಿ ಕೃಷಿ ಇಲಾಖೆ ಹೇಳ್ತಿದ್ರೆ, ಆದರೆ
ನಮ್ಮ ಹರಪನಹಳ್ಳಿ ತಾಲೂಕಿನಲ್ಲಿ, ಅದರಲ್ಲಿ ಅರಸೀಕೆರೆ ಹೋಬಳಿಯ ಮಟ್ಟದ ರೈತರಿಗೆ ದೊಡ್ಡ ಮಟ್ಟದ ವೀರ್ಯಗೊಬ್ಬರ ಅಭಾವ ಆಗಿದೆ. ಇಲ್ಲಿ ಅರಸೀಕೆರೆಯಲ್ಲಿ ಯಾವಾಗ ಒಂದು 3 ದಿವಸಕ್ಕೊಮ್ಮೆ ಹಾಕಿ ಒಂದು ಲೋಡ್ ತರಿಸೋದು, ಅಲ್ಲಿ ರೈತರಿಗೆ ಒಂದು ದೊಡ್ಡ ಮಟ್ಟದ ನೂಕುನುಗ್ಲಾಗಿ ಅಲ್ಲಿ ಯಾರಿಗೂ ಕೂಡ ಗೊಬ್ಬರ ಸಿಗ್ತಾ ಇಲ್ಲ. ಇವತ್ತು ರೈತರು ಪರವಾಗಿ ಇರ್ತೀವಿ ಅಂತೇಳಿ ಅಧಿಕಾರಿಗಳು ಹೇಳ್ತಿದ್ರೆ, ರಾಜಕಾರಣಿಗಳು ಹೇಳ್ತಾರೆ, ಆದರೆ ಯಾವುದೇ ಕಾರಣಕ್ಕೂ ರೈತರು ಪರವಾಗಿಲ್ಲ. ಇವತ್ತು ವೀರ್ಯ ಗೊಬ್ಬರ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೆಳೆಗಳು ನಷ್ಟ ಆಗ್ತದೆ. ರೈತರು ಮುಂದಿನ ದಿನಗಳಲ್ಲಿ ಈಗ ಆಗಿರ್ತಕ್ಕಂಥ ಬೀಜ ಗೊಬ್ಬರನ ಲಾಸ್ ಆಗಿ ಮುಂದೆ ಸಾಲಗಾರರಾಗಿ ಇನ್ನೂ ಹೆಚ್ಚು ಸಾಲಗಾರರಾಗಿರೋದ್ರಿಂದ ಕೂಡಲೇ ಸಂಬಂಧಪಟ್ಟ ಕೃಷಿ ಇಲಾಖೆ ಆಮೇಲೆ ರಾಜಕಾರಣಿಗಳು ಸರಳ ರೀತಿಯಾಗಿ ಎಲ್ಲರಿಗೂ ಕೂಡ ವೀರ್ಯ ಗೊಬ್ಬರ ಸಿಗೋ ರೀತಿ ಏನು ಡೇಟ್ ಸರ್ಕಾರದ ಮತ್ತು ವೀರ್ಯ ಗೊಬ್ಬರ ಯಾವ ರೀತಿ ಇದೆ ಸರಳ ಸಿಗೋ ರೀತಿ ಕೂಡಲೇ ಮಾಡಬೇಕು. ಮಾಡಲಿಲ್ಲ ಅಂದರೆ ಸಂಬಂಧಪಟ್ಟ ಇಲಾಖೆಯ ಮುಂದೆ ನಮ್ಮ ಅಖಿಲ ಭಾರತ ಕಿಸಾನ್ ಸಭಾ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸಂಬಂಧಪಟ್ಟ ಇಲಾಖೆನ ಮುಂಗಾರು ಹಂಗಾಮಿನಲ್ಲಿ ಸಕಾಲದಲ್ಲಿ ಹದವಾದ ಮಳೆ ಸುರಿಯುತ್ತದೆ. ಬೆಳವಣಿಗೆ ಹಂತದಲ್ಲಿರುವ ಬೆಳೆಗಳು ಭರ್ಜರಿ ಇಳುವರಿ ಕೊಡಬಹುದು ಎಂಬ ರೈತರ ಆಸೆಯ ಮೇಲೆ ಯೂರಿಯಾ ರಸಗೊಬ್ಬರ ಕೊರತೆ ಬರೆ ಎಳೆದಿದೆ. ಇಂತಹ ಪ್ರತಿಕೂಲ ಸನ್ನಿವೇಶಕ್ಕೆ ಸರ್ಕಾರ ಹಾಗೂ ತಾಲೂಕು ಆಡಳಿತದ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣುತ್ತಿದೆ. ಇನ್ನಾದರೂ ಅಧಿಕಾರಿಗಳು ನಿದ್ದೆಯ ಮಂಪರಿನಿಂದ ಎಚ್ಚೆತ್ತು ಯೂರಿಯಾ ರಸಗೊಬ್ಬರ ಪೂರೈಕೆಗೆ ಕ್ರಮವಹಿಸಬೇಕು ಎಂಬುದು ರೈತರ ಅಭಿಪ್ರಾಯ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಹನುಮಂತಪ್ಪ, ರಾಮಪ್ಪ, ನರಸಿಂಹಪ್ಪ, ಮಂಜುನಾಥ್, ಪ್ರವೀಣ್, ಮಹಾಂತೇಶ್, ನಾಗರಾಜ್ ಹಾಗೂ ಇತರರು ಇದ್ದರು. ನೋಡಿದ್ರಲ್ಲ ಸ್ನೇಹಿತರೆ, ಯೂರಿಯಾ ರಸಗೊಬ್ಬರಕ್ಕಾಗಿ ಪರದಾಟ ನಡೆಸುತ್ತಿರುವ ಅನ್ನದಾತರ ಕುರಿತ ಸುದ್ದಿಯನ್ನ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ವಾರಸ್ಯಕರ ಸುದ್ದಿಯೊಂದಿಗೆ ತಮ್ಮ ಅಂಗೈಯಲ್ಲಿರುತ್ತೇನೆ. ವಂದನೆಗಳು.